ಸ್ಟೆಪ್ಪರ್ ಮೋಟ್ರು. ಮತ್ತು ಇದರಲ್ಲಿ ಯಾವುದು ಎಕ್ಸ್ ವೈ ಝೆಡ್ ಆಕ್ಸಿಸ್ ಅಂತ ಎಕ್ಸ್ಟ್ರೂಡರ್ ಅಂತ ಇದೆ. ಇದು ಝೆಡ್ ಆಕ್ಸಿಸ್ಸು, ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್ಸು. ಹಾಂ ಅದೇ ಇಲ್ಲಿದೆ ಇಲ್ಲಿದೆ ಮೋಸ್ಟ್ಲಿ ಇದು ಝೆಡ್ ಆಕ್ಸಿಸ್. ಇದು ಝೆಡ್ ಆಕ್ಸಿಸಲ್ಲಿ ಒಂದಿದೆ, ಅದು ಬಂದು ಇದು ವೈ. ಇದು ಝೆಡ್ ಆಕ್ಸಿಸ್ಸು, ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ, ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್. ಇದು ಝೆಡ್ ಒಂದಿದೆ, ಅದು ಡಿಸ್ಪ್ಲೇ ಒಟ್ಟು 3 ಇದೆ. ಹಾಂ ಎಷ್ಟಿದೆ ಟೈಮ್ ಇದರಲ್ಲ ಏನು ಸುಮ್ಮನೆ ಕೊಡ್ತಾ ಇದ್ದಾರೆ. ಹೋಗೋದ್ರಿ ಹೋದ್ರೆ ಸಾರಿ ಇರೋದು. ಫೋಟೋ ಹೊಡಿ. ಅದರಲ್ಲಿ ಇಷ್ಟು ಬರ್ತಾ ಇರಲಿಲ್ಲ. ಡಿಸೈನ್ ಸಾಕಾದಾಗ ಫಿನಿಶಿಂಗ್ ಕೊಟ್ಟಾರಲ್ಲ ಅವ್ರು ಮಾಡಿರೋ ಸಾಲಿಡ್ ಏಜಲ್ಲಿ ಇದೆ. ಡಿಲೀಟ್ ಏನು ಮಾಡಲ್ಲ, ಫೋಟೋ ಸೇರಿಸ್ಲಾ అది 2 GB టోటల్ అంతా నెట్వర్క్ ఖాళీ అయిపోతుంది. దానికి ఇంటికి పోయి ల్యాప్టాప్ చేసుకొని మనకి ఒక జిప్ ఫైల్ అని వస్తుంది, అది చేస్తే తక్కువ పడుతుంది. అది పంపిస్తే మీకు ఆఫ్ చేస్తావా? ఇప్పుడు చేస్తావా? ఈరోజు రేపు రేపటికి ఇంకా 5 days కంటిన్యూ అవుతుంది. శనివారం మామూలుగా గురువారం దిగాలి, శుక్రవారం శనివారం మామూలుగా భానువారమే కదా. రేపు లోన్ ಕೊಟ್ಟಲ್ಲ ಹೆಂಗೆ ಗೊತ್ತಾಗತ್ತೆ? ಬರೀ ಅದ್ರಲ್ಲಿ ನೋಡ್ಬಿಟ್ಟು ಸಿಲ್ವರ್ ಕಪ್ ಅಂತ ಕೊಡ್ತಾರಾ? ಸಿಲ್ವರ್ ಕಪ್ ಇದರಲ್ಲಿಲ್ಲ. ಮಾರ್ಕೆಟ್ಸ್ ಟೀಚರ್ಸ್ 100 ಆ ಬೇಟಿಗೆ ಕ್ಲಿಯರ್ ಬರೋದಿಲ್ಲ. ಚೆನ್ನಾಗಿ ಫಿನಿಶಿಂಗ್ ನೋಡಿ ಹೆಂಗೆ ಇದೇ ನೋಡಿ ಎಷ್ಟಾಗೈತೆ ಫೋಟೋ. ಇನ್ನೊಂದು ಕ್ಯಾಮ್ರಾ ಬೇರೆ ಎಲ್ಲರೂ ಯೂಸ್ ಮಾಡ್ಕೊಡಿ. ಫೋಟೋ ಏನಿಲ್ಲ, ನಮ್ದೇನಿಲ್ಲ. ಇದು ಸುಮ್ಮನೆ ಇವರು ಡೆಮೋ ಕೊಡೋದು ಹೋಗೋದು, ಅದು ಕೂಡ ಪ್ರೆಸೆಂಟೇಷನ್ ಅಂತ ಎಕ್ಸಾಮ್ ಅಷ್ಟೇ. ಎಕ್ಸಾಮ್ ಬರೀ ಪ್ರೆಸೆಂಟೇಷನ್ ಅಷ್ಟೇ. 20 ಎಕ್ಸಾಮ್ 2 PPTಗಳು. ಅದೇನೆಂದರೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ರಿಪೋರ್ಟಲ್ಲಿ ಕೇಳ್ತಾರೆ. ಅದು 1 hour 7 minutes. ಅದಕ್ಕೆ ಇನ್ನೂ 1 hour ಆಗುತ್ತೆ. ಡೈಲಾಗ್ ಆಗ್ತಾ ಇದೆ ಅಲ್ಲಿ. ಫೋಟೋ ಆಗಿರಲ್ಲ ಗ್ರೂಪಲ್ಲಿ. ಕೋಬ್ರಾ ಮ್ಯಾಗ್ ಎಲ್ಲಿದೆಯಲ್ಲ ಕಳಿಸಿದ್ದಾರೆ ಗ್ರೂಪಲ್ಲಿ. ಎಲ್ಲಿ